ನಮಸ್ತೆ. ನಮ್ಮ ಪರಿಸರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ TET ಆ್ಯಂಡ್ GPSTR. ಆಹಾರದ ಜಾಲ. ಆಹಾರ ಜಾಲವು ಹಲವು ಆಹಾರ ಸರಪಳಿಗಳು ತಮ್ಮ ಪೋಷಣ ಸ್ತರಗಳ ಮೂಲಕ ಅಂತರ್ ಸಂಬಂಧ ಏರ್ಪಡಿಸಿಕೊಂಡು ಆಹಾರ ಜಾಲವನ್ನು ಉಂಟುಮಾಡುತ್ತದೆ. ಇದನ್ನು ಆಹಾರ ಜಾಲ ಎಂದು ಕರೆಯುತ್ತಾರೆ. ಜೈವಿಕ ಸಂವರ್ಧನೆ. ಜೈವಿಕ ಸಂವರ್ಧನೆಯಲ್ಲಿ ಆಹಾರ ಸರಪಣಿಯಲ್ಲಿ ಒಂದು ಪೋಷಣ ಅವಸ್ಥೆಯಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ಹೋದಾಗ ವಿಷಕಾರಿ ರಾಸಾಯನಿಕ ವಸ್ತುವಿನ ಸಾಂದ್ರತೆಯು ಹೆಚ್ಚಾಗುತ್ತದೆ. ಇದನ್ನು ಜೈವಿಕ ಸಂವರ್ಧನೆ ಎಂದು ಕರೆಯುತ್ತೇವೆ. ಪರಿಸರ ವ್ಯವಸ್ಥೆಯ ಮೊದಲನೆಯ ನಿಯಮ: ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ಲಯಗೊಳಿಸಲು ಸಾಧ್ಯವಿಲ್ಲ. 10% ನಿಯಮ: ಪ್ರತಿ ಹಂತದಲ್ಲಿ ಕಂಡುಬರುವ ಶಕ್ತಿಯು ಮುಂದಿನ ಪೋಷಣ ಸ್ತರಕ್ಕೆ ಸರಿಸುಮಾರಾಗಿ 10% ವರ್ಗಾವಣೆ ಆಗುತ್ತದೆ. ಇದನ್ನು 10% ನಿಯಮ ಎಂದು ಕರೆಯುತ್ತೇವೆ. ಆಹಾರ ಸರಪಳಿಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ. ಓಜೋನ್ ಉಂಟಾಗುವಿಕೆ. ಓಜೋನ್ ಅಂದರೆ O3 ಎಂಬುದು ಆಕ್ಸಿಜನ್ನಿನ 3 ಪರಮಾಣುಗಳಿಂದ ರೂಪುಗೊಂಡಿರುವ ಒಂದು ಅಣುವಾಗಿದೆ. O2 gives rise to UV, UV rays, O plus O, O plus O2 gives rise to O3, ಓಜೋನ್. ಓಜೋನಿನ ಮಹತ್ವ: ಒಂದು, ಸೌರ ಬೆಳಕಿನಿಂದ ಬರುವ ನೇರಳಾತೀತ ಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ. ಈ ನೇರಳಾತೀತ ಕಿರಣಗಳು ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿದೆ. ಮಾನವರಲ್ಲಿ ಚರ್ಮ ಕ್ಯಾನ್ಸರ್ ಉಂಟುಮಾಡುತ್ತದೆ. ಸಸ್ಯ ಪ್ಲವಕ ಮತ್ತು ಪ್ರಾಣಿ ಪ್ಲವಕಗಳು ನಶಿಸಿ ಹೋಗುತ್ತವೆ. ಇದರಿಂದ ಜಲ ಪರಿಸರದ ವ್ಯವಸ್ಥೆಯಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತದೆ. ಸಸ್ಯಗಳಲ್ಲಿನ ಪತ್ರಹರಿತನ್ನು ನಾಶ ಮಾಡಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಸ್ಥಗಿತಗೊಳಿಸುತ್ತದೆ. ಇದರಿಂದ ಸಸ್ಯದ ಆಹಾರ ಉತ್ಪಾದನಾ ಕ್ರಿಯೆಯ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತದೆ. ಓಜೋನ್ ಶಿಥಿಲೀಕರಣಕ್ಕೆ ಕಾರಣಗಳು: AC ಮತ್ತು ಫ್ರಿಜ್ಗಳನ್ನು ಬಳಸುವ ಕ್ಲೋರೋಫ್ಲೋರೋಕಾರ್ಬನ್ CFCಗಳು, ಅತಿಯಾದ ವಾಹನಗಳ ಬಳಕೆ, ಔದ್ಯೋಗೀಕರಣ ಅಂದರೆ ಕೈಗಾರಿಕಾ ಕ್ಷೇತ್ರ. ಓಜೋನಿನ ನಾಶದಿಂದ ಆಗುವ ಪರಿಣಾಮಗಳು: ನೇರಳಾತೀತ ಕಿರಣಗಳು ಮಾನವರಲ್ಲಿ ಚರ್ಮರೋಗ, ಕ್ಯಾನ್ಸರ್, ಕಣ್ಣಿನ ಮೋತಿಬಿಂದು, ರೋಗ ನಿರೋಧಕ ಶಕ್ತಿಯನ್ನು ಕುಂದಿಸುತ್ತದೆ. ಸಸ್ಯಗಳಲ್ಲಿ ಚಯಾಪಚಯ ಕ್ರಿಯೆಯಲ್ಲಿ ಬದಲಾವಣೆ, ಸಸ್ಯಗಳ ಇಳುವರಿ ಕಡಿಮೆ ಉಂಟಾಗುತ್ತದೆ.